ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2013 ಮಾಡಲು ಒಂದು ರೆನಾಲ್ಟ್ ಡೆಸ್ಟರ್ ಕಾರು ಸೇಲಿಗೆ ಬಂದ ವೀಕ್ಷಕರೇ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ವೀಡಿಯೋದಲ್ಲಿನೇ ಗಾಡಿ ಓನರ್ ನಂಬರ್ ಅಂತ ಮುಂದೆ ಸಿಗುತ್ತೆ ವೀಕ್ಷಕರೇ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ, ಗಾಡಿ ಓನರ್ ನಂಬರ್ ಅಲ್ಲ ವೀಕ್ಷಕರೇ. ಗಾಡಿ ಓನರ್ ನಂಬರು ವೀಡಿಯೋದಲ್ಲಿ ಮುಂದೆ ಹಾಕಿರ್ತೀವಿ, ಓಕೆನಾ? ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಯಾರು ಕಾಲ್ ಮಾಡೋಕೆ ಹೋಗ್ಬೇಡಿ, ನಾವು ರಿಸೀವ್ ಕೂಡ ಮಾಡೋದಿಲ್ಲ ವೀಕ್ಷಕರೇ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ. ಈ ನಂಬರ್ ಏನಕ್ಕೆ ಹಾಕಿದ್ದೀವಿ ಅಂದರೆ, ನಿಮ್ದು ಯಾವ್ದಾದ್ರು ಗಾಡಿ ಸೇರಿಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ನಿಮ್ಮ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಒಂದು RC ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಪುನಃ ನೀವು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು. ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥವ್ರು ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟ್ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿಯನ್ನು ತೊಗೊಳ್ತಾ ಅಂತ ಹೇಳ್ಬೋದು. ಇನ್ನು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ಈ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಅವರು ಸಹ ಹೆಲ್ಪ್ ಆಗ್ಬೋದು. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು, ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತಂತ ಹೇಳ್ಬೋದು. ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡಿದಾರೆ ವೀಕ್ಷಕರೇ, ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದ್ದಾರೆ. ಅವ್ರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿ ನೋಡಿ, ಫುಲ್ ಡೀಟೇಲ್ಸ್ ಸಿಗುತ್ತೆ. ಈಗ ಸ್ಕ್ರೀನಲ್ಲಿ ಸಹ ನಂಬರ್ ಬರ್ತಿರುತ್ತೆ, ಗಾಡಿ ಓನರ್ ನಂಬರ್ ಅಂತ, ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಸರ್, ಅದೇ ಒಂದು ರೆನಾಲ್ಟ್ ಡೆಸ್ಟರ್ ಕಳಿಸಿದ್ರಿ ಕಾರು, ಹೌದೌದು ಸರ್. ಸೇಲ್ಗಿದೆ ಅದು? ಹಾಂ, ಸೇಲಿಗಿದೆ ಸರ್. ಓಕೆ ಸರ್, ಯಾವ್ದು ಸರ್ ಅದು ಡೆಸ್ಟರಲ್ಲಿ? ಡೆಸ್ಟರಲ್ಲಿ ಟಾಪ್ ಮಾಡಲ್ಲ, ಅದು ಇನ್ನೊಂದು ಬರುತ್ತಲ್ಲ ಅದು. ಹಾಂ, ಮಿಡ್ಲ್ ವೇರಿಯಂಟಾ? ಹಾಂ, ಮಿಡ್ಲರ್. ಓಕೆ, ಯಾವ ಮಾಡಲು ಸರ್ ಅದು? ಅದು 2013. ಓಕೆ, ಓನರ್ ಎಷ್ಟಾಗಿದ್ದಾರೆ ಸರ್? ಓನರು 5 ಆಗಿದ್ದಾರೆ. 5 ಆಗಿದ್ದಾರಾ? ಹಾಂ, 5 ಓನರ್ ಆಗಿದ್ದಾರೆ ಸರ್. ಇದು ತಗೊಳ್ಳೋರು 6? ಹೌದು. ಓಕೆ, ಎಷ್ಟು ಓಡಿದೆ ಸರ್ ಗಾಡಿ? ಗಾಡಿ ಒಂದು ಹೊಡಿದೆ, ಒಂದು 85-90 ಆಗಿದೆ. ಅಷ್ಟೇನಾ? ಹಾಂ, ಅಷ್ಟೇ. ಓಕೆ, ಪೆಟ್ರೋಲ ಡೀಸೆಲ್ ಸರ್ ಇದು? ಡೀಸೆಲ್. ಓಕೆ, ಏನು ಬರುತ್ತೆ ಸರ್ ಮೈಲೇಜ್ ಇದು? ಮೈಲೇಜ್ ಒಂದು ಹೈವೇಯಲ್ಲಿ ಆದರೆ ಒಂದು 22 ಬರುತ್ತೆ, ಹಾಂ 22. ಲೋಕಲ್ ಆದರೆ ಒಂದು 20 ಬರುತ್ತೆ. ಹಾಂ, ಒಟ್ಟು ಆವ್ರೇಜ್ ಒಂದು 20 ಬರುತ್ತೆ. ಹೌದು. ಓಕೆ, ಟೈರ್ ಎಲ್ಲ ಹೆಂಗಿದೆ ಸರ್ ಈಗ? ಟೈರ್ ಒಂದು 30% ಇದೆ. ಫ್ರಂಟಿಂದ ಒಂದು 50 ಇದೆ, ಹಾಂ. ಬ್ಯಾಕಿಂದ ಒಂದು 30% ಇದೆ. ಓಕೆ, ಏನಂಬರು ಸರ್ ಒಳಗೆ ಫ್ಯೂಚರ್? AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದಾವೆ? ಎಲ್ಲ ಇದೆ, ಮತ್ತೆ ಟಚ್ ಸ್ಕ್ರೀನ್ ಇದೆ. ಹಾಂ, ಹಾಂ ಎಲ್ಲ ವರ್ಕಿಂಗ್ ಇದಾವಾ? ಹಾಂ, ಎಲ್ಲ ವರ್ಕಿಂಗ್ ಇದೆ. ಓಕೆ, ಏನಾದರೂ ಸೀಟ್ ಕವರ್ಸ್ ಏನಾದ್ರು ಡ್ಯಾಮೇಜ್ ಆ ಥರ ಏನಾದರೂ ಇದೆಯಾ? ಚೆನ್ನಾಗಿ ಡ್ಯಾಮೇಜ್ ಇಲ್ಲ, ಚೆನ್ನಾಗಿ ಅದೇ ಇದೆ ಅವರಿಗೆ. ಕಂಪ್ನಿ ಇದಾವಾ? ಹಾಂ, ಇದೆ, ಅದೇ ಜನಟಲ್ಲಿ ಇದೆ ಗಾಡಿ, ಏನು ಚೇಂಜ್ ಇಲ್ಲ. ಓಕೆ, FC ಇನ್ಸೂರೆನ್ಸ್ ರನ್ನಿಂಗ್ ಇದಾವೆ ಸರ್? ಹಾಂ, ಎಲ್ಲ ರನ್ನಿಂಗ್ ಇದೆ. ಇನ್ನು ಎಷ್ಟು ದಿನ ಇದೆ ಇನ್ಸೂರೆನ್ಸ್? ಇನ್ಸೂರೆನ್ಸ್ ಇನ್ನೂ ಒಂದು 6 ತಿಂಗಳಿದೆ. ಎಷ್ಟು? 6 ತಿಂಗಳಿದೆ. ಅಂತ 6 ತಿಂಗಳಿದೆ ಇನ್ಸೂರೆನ್ಸು? ಹಾಂ, ಇನ್ನೂ 6 ತಿಂಗಳು ಇನ್ಸೂರೆನ್ಸ್. ಓಕೆ, ಗಾಡಿ ರೀಪೇಂಟು ಆಕ್ಸಿಡೆಂಟು ಆ ಥರ ಏನು ಆಗಿಲ್ಲಲ್ಲ? ಇಲ್ಲ ಇಲ್ಲ ಸರ್, ಏನು ಟಿಂಕರಿಂಗ್ ಏನಾದರೂ ವರ್ಕ್ಸ್ ಇದೆಯಾ ಸರ್ ಗಾಡೀಲಿ? ಆ ಥರ ಇಲ್ಲ ಇಲ್ಲ, ಎಂಥ ವರ್ಕು ಇಲ್ಲ. ಓಕೆ, ಗಾಡಿ ಮೇಲೆ ಲೋನ್ ಏನಾದರೂ? ಲೋನ್ ಏನೇನಿಲ್ಲ ಸರ್, ಕ್ಯಾಶ್. ಓಕೆ, ಎಲ್ಲಿರೋದು ಸರ್ ಗಾಡಿ? ಅದು ಶಿವಮೊಗ್ಗ. ಇಲ್ಲಿ ಶಿವಮೊಗ್ಗದಿಂದ ಮುಂದೆ ಕುಮ್ಸಿ ಅಂತ ಹೇಳಿ. ಕುಮ್ತಿ? ಕುಮ್ಸಿ. ಕುಮ್ಸಿ? ಕುಮ್ಸಿ. ಹಾಂ ಹಾಂ ಹಾಂ, ಎಷ್ಟು ದೂರ ಆಗುತ್ತೆ ಸರ್ ಶಿವಮೊಗ್ಗದಿಂದ? ಶಿವಮೊಗ್ಗದಿಂದ ಒಂದು 25 ಕಿಲೋಮೀಟ್ರ್ ಆಗುತ್ತೆ. ಯಾವುದು, ಹೊಸಕೋಟೆ ರೋಡಾ? ಹಲೋ ಹಲೋ ಸರ್, ವಾಯ್ಸ್ ಒಂದು ಸ್ವಲ್ಪ ಬ್ರೇಕ್ ಆಗ್ತಿದೆ. ಹೌದಾ? ಏನು ಸರ್ ರೇಟ್ ಹೇಳ್ತಾರೆ ಗಾಡಿಗೆ? ರೈಟ್ ಹೇಳ್ತೀವಿ ಸರ್. ಎಷ್ಟು? 4.5. 4.5 ಹೇಳ್ತಿದ್ದೀರಾ? ಹಾಂ ಹಾಂ, ಹೆಚ್ಚು ಕಡಿಮೆ ಆಗುತ್ತಾ? ಹಾಂ ಸರ್, ಆಗುತ್ತೆ. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೇನಾ ಸರ್? ಹಾಂ, ಇದೆ ಸರ್.